ಜೀವನದಲ್ಲಿ ಸ್ವಾಭಿಮಾನನ ಅಡ ಇಟ್ಟು ಎಲ್ಲೂ ಬದುಕಬಾರ್ದು. ನಮ್ಮ ಸ್ವಾಭಿಮಾನಕ್ಕೆ ಎಲ್ಲಿ ಧಕ್ಕೆ ಬರುತ್ತೋ ಅಲ್ಲಿ ನಮ್ಮ ಚಪ್ಪಲಿನೂ ಸಹ ಬಿಡಬಾರ್ದು. ನಮಸ್ಕಾರ. 64 ಚಾನಲ್ಗೆ ಸ್ವಾಗತ. ನಾನು ಚಂದನ್. ನಿಮಗೇನಾದರೂ ಮಹೇಶ್ ಬಾಬು ಅವರ ಮಹರ್ಷಿ ಸಿನಿಮಾ ನೋಡಿದ ಅನುಭವವನ್ನು ಪುಸ್ತಕ ಓದತ್ತ ಪಡಿಬೇಕು ಅಂದರೆ ಈ ಪುಸ್ತಕನ ನೀವು ಓದಲೇಬೇಕು. ನಾವು ಓದಿದ್ದು ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ಆಟಗಾರ. ಲೇಖಕರು ಅರ್ಜುನ್ ದೇವಾಲದ ಕೆರೆ. ಪ್ರಕಾಶಕರು ದೇವಾಲದ ಕೆರೆ ಪ್ರಕಾಶನ. ಪುಟಗಳು 274. ಬೆಲೆ 220 ರೂಪಾಯಿಗಳು. ಜಾನ್ರ ಫಿಕ್ಷನ್. ಪುಸ್ತಕ ಶುರುವಾಗುವುದು ಪಾರ್ಥ ಅನ್ನೋ ಮಲೆನಾಡಿನ ಹುಡುಗ ಬೆಂಗಳೂರಿಗೆ ಬಂದು ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸಕ್ಕೆ ಸೇರಿಕೊಂಡಾಗ. ಅವನ ಆಫೀಸಲ್ಲಿ ಕರ್ನಾಟಕದ ಬಗ್ಗೆ ತುಚ್ಛವಾಗಿ ಕೆಲವು ಜನ ಮಾತಾಡ್ತಾರೆ. ಅವರನ್ನು ಎದುರಾಕೋತಾನೆ. ಮತ್ತು ಪಾರ್ಥ ಒಂದು ದೊಡ್ಡ ಪ್ರಾಬ್ಲಮ್ಗೆ ಸಿಗಾಕೋತಾನೆ. ಆ ಪ್ರಾಬ್ಲಮಿಂದ ಹೊರಗೆ ಬರಬೇಕಾದ್ರೆ ಅವನಿಗೆ ಪಡಬಾರದ ಪಾಡು ಬರುತ್ತೆ. ಆಮೇಲೆ ಪಾರ್ಥ ಡಿಸೈಡ್ ಮಾಡ್ತಾನೆ, ನಾನು ವಾಪಸ್ಸು ಹಳ್ಳಿಗೆ ಹೋಗಿ ಅಲ್ಲೇ ನನ್ನ ಜೀವನವನ್ನು ಸಾಗಿಸ್ತೀನಿ ಅಂತ. ಯಾವಾಗಲೂ ನ್ಯಾಯದ ಪರ ಹೋರಾಡೋ ಪಾರ್ಥನಿಗೆ ಹಳ್ಳಿಯಲ್ಲಿ ಹಲವಾರು ಸವಾಲುಗಳು ಎದುರಾಗುತ್ತೆ. ಪಾರ್ಥನ ದೊಡ್ಡಪ್ಪ ಒಬ್ಬ ದೊಡ್ಡ ರಾಜಕಾರಣಿ. ಅವನು ಪಾರ್ಥನಿಗೆ ತೊಂದರೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದಿಷ್ಟೇ ಅಲ್ಲದೆ ನಕ್ಸಲೈಟು, ರಾಜಕೀಯ, ರೈತರ ಸಮಸ್ಯೆ, ಈ ಥರ ಹಲವಾರು ಚಾಲೆಂಜಸ್ಸು ಪಾರ್ಥನಿಗೆ ಎದುರಾಗುತ್ತೆ. ಈ ಎಲ್ಲ ಚಾಲೆಂಜಸ್ಸಿಂದ ಹೊರಗೆ ಬರೋದೇ ಈ ಪುಸ್ತಕದ ಪ್ಲಾಟು. ಕುರುಕ್ಷೇತ್ರದಲ್ಲಿ ಅರ್ಜುನನಿಗೆ ಹೇಗೆ ಶ್ರೀಕೃಷ್ಣ ಜೊತೆಯಾಗಿರ್ತಾನೋ ಹಾಗೆ ಈ ಪಾರ್ಥನಿಗೂ ಒಬ್ಬ ವ್ಯಕ್ತಿ ಜೊತೆಯಾಗಿರ್ತಾನೆ. ಅವನ ಪ್ರಾಬ್ಲಮ್ಸ್ನೆಲ್ಲ ಸಾಲ್ವ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇರ್ತಾನೆ. ಈ ಸ್ಟೋರಿ ಲೈನ್ಗೆ ಪ್ಯಾರಲಲ್ ಆಗಿ ಪಾರ್ಥನ ಲವ್ ಸ್ಟೋರಿ ಕೂಡ ಸಾಗತ್ತೆ. ಆಫೀಸಲ್ಲಿ ಪರಿಚಯ ಆಗೋ ಕನ್ನಡತಿ ಶರದಿ. ಅವಳು ಕೂಡ ಮಲೆನಾಡಿನ ಹುಡುಗಿಯೇ. ಆದರೆ ಅವಳದು ಟ್ರಾಜಿಕ್ ಸ್ಟೋರಿ. ಫಿಲ್ತಿ ರಿಚ್ ಆಗಿರೋ ಅವಳು ಅನಾಥೆ. ರಾಜಕೀಯ ಚದುರಂಗದಾಟಕ್ಕೆ ಅವಳು ತನ್ನ ತಂದೆ ತಾಯಿಯನ್ನು ಕಳ್ಕೊಂಡಿರ್ತಾಳೆ. ಮೊದಲ ಭೇಟಿಯಲ್ಲೇ ಹಾವು ಮುಂಗೂಸಿ ಥರ ಕಿತ್ತಾಡೋ ಇವರಿಬ್ಬರು ನಂತರ ಹೇಗೆ ಪ್ರೇಮಿಗಳಾಗಿ ಬದಲಾಗ್ತಾರೆ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಒಂದು ತೆಲುಗು ಸಿನಿಮಾ ರೀತಿ ಓಡೋ ಈ ಪುಸ್ತಕ ಹಲವಾರು ಟರ್ನ್ಸ್ ಆ್ಯಂಡ್ ಟ್ವಿಸ್ಟ್ನ ಹೊಂದಿದೆ. ಈ ತಿರುವುಗಳೇ ಪುಸ್ತಕಕ್ಕೆ ಒಂದು ಕುತೂಹಲಕಾರಿ ಫ್ಲೇವರನ್ನು ಕೊಡ್ತಾ ಹೋಗುತ್ತೆ. ಇದು ಒಂದು ಮಾಸ್ ಎಂಟರ್ಟೈನರ್ ಪುಸ್ತಕ ಅಂದರೆ ತಪ್ಪಾಗಲ್ಲ. ಅರ್ಜುನ್ ಅವರ 2ನೇ ಪುಸ್ತಕ ಇದು. ಈ ಪುಸ್ತಕದಲ್ಲಿ ಅವರ ಮೊದಲನೇ ಪುಸ್ತಕವಾದ ಅವಳು ಬಗ್ಗೆ ಹಲವಾರು ರೆಫರೆನ್ಸಸ್ ಬರುತ್ತೆ. ಅದನ್ನು ಓದಿ ಈ ಪುಸ್ತಕ ಓದಿದ್ರೆ ಚೆನ್ನಾಗಿ ಅನಿಸುತ್ತೆ. ಬಟ್ ಅದು ಪ್ರೀ ರಿಕ್ವಿಸಿಟ್ ಏನಲ್ಲ. ಸರಳ ಭಾಷೆ ಹಾಗೂ ಸುಂದರ ನಿರೂಪಣೆಯೊಂದಿಗೆ ಈ ಪುಸ್ತಕ ನಮ್ಮ ಮನಸೆಳೆಯುತ್ತೆ. ಮಲೆನಾಡಿನ ಹಲವಾರು ವಿಷಯಗಳ ಬಗ್ಗೆ ನಮಗೆ ತಿಳಿಸ್ಕೊಡುತ್ತೆ. ಉದಾಹರಣೆಗೆ ಮಲೆನಾಡಿನ ಒಂದು ಮಳೆಗೆ ಹಸನ್ ಮಳೆ ಅಂತ ಕರೀತಾರೆ. ಇದು ನಿಮ್ಗೆ ಗೊತ್ತಿತ್ತಾ? ಗೊತ್ತಿದ್ರೆ ಕಮೆಂಟ್ ಮಾಡಿ. ಈ ಥರ ಹಲವಾರು ವಿಷಯಗಳು ಈ ಪುಸ್ತಕದಲ್ಲಿ ಇದ್ದಾವೆ. ಖಂಡಿತ ಈ ಪುಸ್ತಕನ ಓದ್ತೀರಾ ಅಲ್ವಾ? ಬನ್ನಿ, ಈ ಪುಸ್ತಕದಿಂದ ಒಂದು ಸಣ್ಣ ಘಟನೆ ನಿಮಗಾಗಿ. ಅದಕ್ಕೂ ಮುಂಚೆ ನಾವು ಮಾಡ್ತಿರೋ ಈ ಕನ್ನಡ ಪುಸ್ತಕವನ್ನು ಪರಿಚಯಿಸೋ ಕೆಲಸ ನಿಮಗೆ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ. ಮೊದಲನೇ ಪಾರ. ಏನಿಲ್ಲ ಸರ್, ಬಹಳ ದಿನಗಳಿಂದ ಈ ಬೇರೆ ರಾಜ್ಯದವರ ಉಪದ್ರ ಸಹಿಸ್ಕೊಂಡು ಸಾಕಾಗಿ ಹೋಗಿತ್ತು. ಮಾತೆತ್ತಿದ್ರೆ ಕನ್ನಡವರೇನೋ ಅವ್ರ ರಾಜ್ಯಗಳಿಗೆ ಹೋಗಿ ಭಿಕ್ಷೆ ಎತ್ಕೊಂಡು ಬದುಕ್ತಿದ್ದೀವೇನೋ ಅನ್ನೋ ಥರ ಮಾತಾಡೋರು. ಇಲ್ಲಿ ನಾವೊಂದು ಸ್ವಲ್ಪ ಜನ ಅಷ್ಟೇ ಸರ್ ಕನ್ನಡದವರು. ಇನ್ನೆಲ್ಲ ಬೇರೆ ರಾಜ್ಯದವರೇ. ಮಾತಾಡಿದರೆ ಎಲ್ಲಿ ಕೆಲಸಕ್ಕೆ ತೊಂದರೆ ಆಗುತ್ತೋ, ಅದು ಅಲ್ಲದೆ ದಿನ ಬೆಳಗ್ಗೆ ಎದ್ದರೆ ಅವ್ರ ಮುಖಾನೇ ನೋಡಬೇಕು ಅನ್ನೋ ಒಂದೇ ಕಾರಣಕ್ಕೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ವಿ ಸರ್. ಇವರಿಗೆಲ್ಲ ಬೆಂಡೆತ್ತವರು ಒಬ್ಬರು ನಮ್ಮ ಆಫೀಸಲ್ಲಿ ಇರಬಾರ್ದಾ ಅಂತ ತುಂಬ ಸಲ ಅಂದ್ಕೊಂಡ್ವಿ. ಕೊನೆಗೂ ನೀವು ಬಂದ್ರಿ. ಸರ್ ಯಾಕೆ ಕೊಟ್ರಿ ಸರ್ ಅವನಿಗೆ? ಅವನಿಗೆ ಮಾತ್ರ ಅಲ್ಲ, ಅವನ ಥರ ತುಂಬ ಜನ ಇದ್ದಾರೆ ಇಲ್ಲಿ. ಅವರಿಗೆಲ್ಲ ಭಯ ಶುರುವಾಗಿರುತ್ತೆ ಇವಾಗ. ಆದರೆ ನಮ್ಮ ಕನ್ನಡದ ಕೆಲವರೇ ಅವರಿಗೆ ಸಪೋರ್ಟ್ ಮಾಡ್ತಾರೆ. ಅದು ಇನ್ನೂ ದೊಡ್ಡ ಸಮಸ್ಯೆ. ಏನೇ ಆಗಲಿ ಸರ್, ಅವರದ್ದೇ ಒಂದು ಗ್ಯಾಂಗ್ ಕಟ್ಕೊಂಡು ಇಷ್ಟು ದಿನ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾಯಿದ್ರು. ಇನ್ಮೇಲೆ ನಾವು ನಿಮ್ಮ ಜೊತೆ ಇರ್ತೀವಿ ಸರ್. ಗುಂಪಿನ ಮುಂದಿದ್ದ 23-24 ವರ್ಷದ ಹುಡುಗನೊಬ್ಬ ಹೇಳಿ ಮುಗಿಸಿದಾಗ ಹಿಂದಿದ್ದವರೆಲ್ಲ ಹೌದು ಹೌದು ಎಂಬಂತೆ ತಲೆಯಾಡಿಸುತ್ತಿದ್ದರು. ಅವನ ಹೆಸರು ನೂತನ್, ಮೈಸೂರಿನವನು. ಬೆಳಗ್ಗೆ ಪರಿಚಯ ಮಾಡಿಕೊಳ್ಳುವಾಗ ಗುಂಪಿನ ಮಧ್ಯೆ ಇವರನ್ನೆಲ್ಲ ಗಮನಿಸಿದ್ದೆ. ಧನ್ಯವಾದ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ. ಒಂದೇ ಮಾತು ನಿಮಗೆಲ್ಲ, ಜೀವನದಲ್ಲಿ ಸ್ವಾಭಿಮಾನನ ಅಡ ಇಟ್ಟು ಎಲ್ಲೂ ಬದುಕಬಾರ್ದು. ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬರುತ್ತೆ ಅಂದರೆ ಅಲ್ಲಿ ನಮ್ಮ ಚಪ್ಪಲಿ ಸಹ ಬಿಡಬಾರ್ದು. ಅಷ್ಟಕ್ಕೂ ಅತಿ ವಿನಯ ಮತ್ತು ತಾಳ್ಮೆ ಹೇಡಿಗಳ ಲಕ್ಷಣ. ನಾವು ಬೇರೆಯವರಿಗೆ ತೊಂದರೆ ಮಾಡೋದು ಬೇಡ, ಆದರೆ ಬೇರೆಯವರು ನಮಗೆ ತೊಂದರೆ ಮಾಡೋಕ್ಕೆ ಬಂದರೆ ಕೈ ಕಟ್ಟಿ ಕೂತ್ಕೊಳ್ಳೋ ಮನಸ್ಥಿತಿನೂ ಬೇಡ.
ಇನ್ಮೇಲೆ ಎಲ್ಲ ಸರಿ ಆಗತ್ತೆ. ಒಂದು ಅವರ ಉಪದ್ರ ಕಮ್ಮಿ ಆಗತ್ತೆ, ಇಲ್ವಾ ನನ್ನ ಕಂಪನಿಯಿಂದ ಓಡಿಸ್ತಾರೆ. ಎರಡಾದರೂ ಒಳ್ಳೆಯದೇ. ಕೆಲಸ ಗೊತ್ತಿರೋನಿಗೆ, ಸ್ವಾಭಿಮಾನ ಇರೋನಿಗೆ ಜಗತ್ತು ವಿಶಾಲವಾಗಿರುತ್ತೆ. ಆಮೇಲೆ ಇನ್ನೊಂದು ಮಾತು, ದಯವಿಟ್ಟು ಸರ್ ಅಂತ ಕರಿಬೇಡಿ, ಪಾರ್ಥ ಅಂದರೆ ಸಾಕು. ಸರಿ ಬನ್ನಿ ಒಳಗೆ ಹೋಗೋಣ ಎಂದೆ. ಇನ್ ಕೇಸ್ ಈ ಪುಸ್ತಕವನ್ನು ನೀವು ಆಲ್ರೆಡಿ ಓದಿದರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ಮುಂದಿನ ವಾರ ಹೊಸ ಪುಸ್ತಕದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿಯವರೆಗೂ ಓದಿ ಓದಿ ಮರಳಾಗಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ಚಂದನ್, ಸೈನಿಂಗ್ ಆಫ್.